ಸರ್ ನಿಮ್ಮ ಜರ್ನಿಯಲ್ಲಿ ಹೈಯೆಸ್ಟ್ ಆಡಿಯೋ ರೈಟ್ಸ್ ತಗೊಂಡಂತ ಮೂವಿ ಯಾವುದು ಇಲ್ಲಿಯವರೆಗೆ? ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಫಸ್ಟ್ ಕೊಟ್ಟಿದ್ದು ಪ್ರೇಮಲೋಕಕ್ಕೆ, ಫಸ್ಟ್ ಹೈಯೆಸ್ಟ್ ಆ ಕಾಲಕ್ಕೆ. ಅದಾದ್ಮೇಲೆ KGF 1 KGF 2 ದ ಮಿಡ್ ವರ್ಷನ್ ಈಗ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಕಾಲಘಟ್ಟದಲ್ಲಿ ಅವರು ಕೊಟ್ಟಿದ್ವಿ, ಹೈಯೆಸ್ಟ್ ಆಡಿಯೋ ಕೊಟ್ಟಿದ್ವಿ ಸಾಕಷ್ಟು ಕೊಟ್ಟಿದ್ವಿ. ಬಟ್ ಅಣ್ಣವ್ರ ಪಿಕ್ಚರ್ಗೆ ದೇವತಾ ಮನುಷ್ಯ, ಶಿವಣ್ಣ ಅವ್ರದ್ದು ಶಿವಮಚ್ಚಿದ ಕಣ್ಣಪ್ಪ, ರಣರಂಗ, ಇದಕ್ಕೆಲ್ಲ ಸಾಕಷ್ಟು ಹಣ ಕೊಟ್ಟಿದ್ವಿ. ಅಣ್ಣವರ ಒಂದು ಆ ಎರಾ ಇತ್ತಲ್ಲ ಸರ್, ಆ ಎರಾದಲ್ಲಿ ಲಹರಿ ಸಂಸ್ಥೆಯ ಒಂದು ಓಟ ಹೇಗಿತ್ತು? ಬಹಳ ಫಾಸ್ಟ್ ಆಗಿತ್ತು, ಮಿಂಚಿನ ಓಟ. ಸತ್ಯ ಹೇಳ್ಬೇಕು ಅಂತ ಅವಾಗ ನೋಡಿ, ಅಣ್ಣವರು, ವಿಷ್ಣುವರ್ಧನ್ ಜಿ ಅವರು, ಶಂಕರ್ ನಾಗ್ ಅವರು, ಅಂಬರೀಷಣ್ಣ, ಅನಂತ್ ನಾಗ್ ಅವರು ಎಲ್ಲಾ ಪಿಕ್ಚರ್ಗಳು ಇಟ್ಟೆ. 4 ಕಾಡಿರೋದಮ್ಮ, ಬೆಂಕಿ ಬಲೆ, ಮುದುಡಿದ ತಾವ್ರ ಹೇಳಿತು, ಚಂದನದ ಗೊಂಬೆ, ಎಂಥ ಹಾಡುಗಳು ಅಂತಂದ್ರೆ ಸಿಂಪಲ್ ಕಾದಂಬರಿ ಆಧಾರಿತ ಚಿತ್ರಗಳು ಸೂಪರ್ ಹಿಟ್ ಆಗ್ತಾ ಇತ್ತಮ್ಮ. ನಾನು ಇವತ್ತಿಗೂ ಹೇಳ್ತೀನಿ ಬಹಳ ನಿರ್ಮಾಪಕರಿಗೆ, ನೋಡಿ ಫಸ್ಟ್ ನೀವು ಸೆಂಟಿಮೆಂಟ್ ಬೇಸ್ಡ್ ಪಿಕ್ಚರ್ ಮಾಡಿ, ಕಣ್ಣಲ್ಲಿ ನೀರು ಬರಬೇಕು, ಹ್ಯೂಮನ್ ಸ್ಟೋರೀಸ್ ಇರಬೇಕಾದ್ರೆ ಕನೆಕ್ಟ್ ಟು ದ ಪೀಪಲ್. ಎಕ್ಸಾಕ್ಟ್ಲಿ. ನಮ್ಮ ದೇಶ ನಿಂತಿರೋದು 140 ಕೋಟಿ ಜನಕ್ಕೂ ಕಣ್ಣಲ್ಲಿ ನೀರಿಲ್ದೆ ಒಬ್ರು ತೋರ್ಸಮ್ಮ ನೋಡ್ತೀನಿ, ಸೆಂಟಿಮೆಂಟ್ ಇಲ್ದಿರ ಒಬ್ರು. ನೀವು ಅದನ್ನ ಬಿಟ್ಬಿಟ್ಟು ಲಾಂಗು ಮಚ್ಚು ಗ್ಯಾಸ್ ಎಷ್ಟು ದಿನ ನೋಡ್ತಾರೆ? ಬೇಕಾಗಿಲ್ಲ. ಅದು ನಮ್ಮ ಸಂಸ್ಕೃತಿಯಲ್ಲಿ ನೀವು ಸಿನಿಮಾ ಮಾಡಿ ಇಟ್ಟಾಗುತ್ತೆ. ಸರ್ ಹೈಯೆಸ್ಟ್ ಕೋಟ್ ಮಾಡಿ ತಗೊಂಡಂತ ಆಡಿಯೋ ರೈಟ್ಸ್ ಬಾಹುಬಲಿ ಕೊಟ್ಟಾಗ ಅವಾಗಲೂ ಒಂದು ಜನ ಮುಗಿತ್ರಿ ಕತೆ ಅಂತ ಇಟ್ಟಾಗೋಯ್ತು. ಬಾಹುಬಲಿ 2 ಈವನ್ ಸಾಂಗ್ಸ್ ಇಟ್ಟಾಯ್ತು. ಅದಾದ್ಮೇಲೆ KGF 1 KGF 2 ಬಾಹುಬಲಿ ರೆಕಾರ್ಡ್ ಮುಗಿತು ನಮ್ಮ ಕನ್ನಡ 2 ಚಿತ್ರ. ಅದಾದ್ಮೇಲೆ ಟ್ರಿಬಲ್ ಆರ್ ಅದು ಹೈಯೆಸ್ಟ್ ಇವತ್ತಿಗೆ ಅಲ್ಲಿ ಹೈಯೆಸ್ಟ್. ಪ್ರಾಫಿಟ್ ಸಿಗ್ತಾ ಸರ್? ಹೆಸರು ಬಂತಲ್ಲ, ಹೆಸರು ಆಸ್ಕರ್ ಯಾವ್ದಮ್ಮ, ನಮಗೆ ಯಾವ ದುಡ್ಡು ಜೊತೆ ನಾವು ಕಂಪೇರ್ ಮಾಡಕ್ ಆಗೋದೇ ಅಲ್ವಲ್ಲ. ಒಂದೇ ಟ್ರಿಬಲ್ ಆರ್, ಒಂದೇ ಆಸ್ಕರ್. ಸೊ ಅಲ್ಲಿಂದ ಇಲ್ಲಿವರೆಗಿನ ನಿಮ್ಮ ಬದುಕಿನ ಪುಟಗಳನ್ನ ಸರ್ ಒಂದು ಸಲ ತೆಗೆದು ನೋಡಿದ್ರೆ ಏನಂತ ಅನ್ಸುತ್ತೆ? ಆನಂದಮಯ ಈ ಜಗಹೃದಯ, ಕುವೆಂಪು ರಾಟ್ನಾಕ ಪ್ರಥಮ. ನನಗೆ ಆಲ್ರೈಟ್ ಸರ್, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ರಘು ಅಂತ. ವೇಲು ಸರ್ ಅವರು ದಿನ ನಮ್ಮೊಟ್ಟಿಗೆ ಒಂದು ವಾಕಿಂಗ್ ಬರ್ತಾರೆ, ಹಾಗೂ ಒಟ್ಟಿಗೆ ಕೂತು ಕಾಫಿ ಕುಡಿತೀವಿ, ಚರ್ಚೆ ಮಾಡ್ತೀವಿ. ಬಹಳಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂದ್ರೆ ವೇಲು ಸರ್. ಹಾಗೂ ಎಲ್ಲರ ಜೊತೆಲೂ ಅವರು ಮಿಂಗಲ್ ಆಗ್ತಾರೆ. ಹಾಗೆ ಅವ್ರಿದ್ರೆ ಒಂದು ಮ್ಯಾಗ್ನೆಟ್ ಇದ್ದಂಗೆ ಎಲ್ಲಾರನ್ನು ಕರ್ತರ್ತಾರೆ, ಹಾಗೂ ಒಂದಷ್ಟು ಕಾಲು ಎಳಿತಾರೆ, ತಮಾಷೆ ಮಾಡ್ತಾರೆ. ಅವ್ರು ನಮ್ಮ ಜೊತೆಲಿ ಇರೋದೇ ನಮ್ಮೊಂದು ಪುಣ್ಯ, ಒಂದು ಭಾಗ್ಯ ಅಂತ ಹೇಳ್ಬೋದು. ಬಹಳ ಸಜ್ಜನರು, ಹಾಗೂ ಅವರ ಅನುಭವಗಳು ಕೂಡ ನಮ್ಮ ಜೊತೆಗೆ ದಿನ ವಾಕಿಂಗ್ ಅಲ್ಲಿ ಹಂಚ್ಕೊಳ್ತಾ ಇರ್ತಾರೆ. ಆಮೇಲೆ ಅವರು ದೇಶಕ್ಕಿರುವಂತ ಕಾಳಜಿ, ಹಾಗೂ ಸಂಗೀತಕ್ಕಿರುವಂತ ಅವ್ರದ್ದೊಂದು ಆಳವಾದ ಒಂದು ಇಂಟ್ರೆಸ್ಟ್ ಅಂತ ಏನ್ ಕರಿತೀವಿ, ಅದು 50 ವರ್ಷದಿಂದ 100 ವರ್ಷ ಆಗ್ಲಿ ಲಹರಿ ಸಂಸ್ಥೆ. ಆ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಟು ಯು. ಗಾಡ್ ಬ್ಲೆಸ್ ಯು. ಕಂಗ್ರಾಚುಲೇಷನ್ಸ್ ಫಾರ್ 50 years. ನಮ್ಮೆಲ್ಲರ ಲಹರಿ ವೇಲು ನನಗೆ ಬರೀ ವೇಲು ಆಗಿದ್ದಾಗಿಂದ ಪರಿಚಯದಲ್ಲಿದ್ದೀವಿ. ನಾವು ಇದೇ ಏರಿಯಾದಲ್ಲಿ ಬಾಲ್ಯ ಕಳೆದಿದ್ದು. ಇವತ್ತಿನ ಅವ್ರೇನು 500 ರೂಪಾಯಿ ಟೇಪ್ ರೆಕಾರ್ಡು ತೊಶಿಬಾ ಶೆಲ್ ಅಂತಾರೆ, ಆ ಶೆಲ್ಲು ಟೇಪ್ ರೆಕಾರ್ಡು ಮೊದಲನೇ ಬಾರಿಗೆ ಮೊಳಗಿದ್ದು ಇದೇ ಏರಿಯಾದಲ್ಲಿ. ಆಮೇಲೆ ಅವರು ಅಂತಸ್ತಾಗಿ ಬೆಳೀತಾ ಹೋದ್ರು. ಆದರೆ ಏನೇ ಬೆಳೆದ್ರು ನನ್ನ ಸ್ನೇಹಿತ ಎಲ್ಲ ಇದೇ ಜಾಗದಲ್ಲೇ ಅವರು ಹುಟ್ಟಿ ಬೆಳೆದಿದ್ದೆಲ್ಲ. ಇವತ್ತಿಗೂ ಬರ್ತಾರೆ, ಮಾತಾಡ್ತಾರೆ. ನಮ್ಮೆಲ್ಲರ ಸ್ನೇಹ ಅದೇ ರೀತಿ ಇದೆ. ನನಗೆ ಬೇಜಾರಾದಾಗ್ಲೂ ಬರ್ತಾರೆ, ಹೋಗೋ ಬಾರೋ ಅಂತಾನೆ ಮಾತಾಡಿಸ್ಕೊಂಡು ನಾವು ಇವತ್ತು ಚೆನ್ನಾಗಿದ್ದೀವಿ. ಆದ್ರೆ ಎಲ್ಲರೂ ಹೇಳ್ತಾರೆ ಏನೋ ಬೆಳೆದಿದ್ದಾನೆ ಅಂತ. ನಮ್ಮ ಲೆಕ್ಕಾಚಾರದಲ್ಲಿ ಆತನ ಶ್ರಮಕ್ಕೆ, ಆ ಫ್ಯಾಮಿಲಿ ಶ್ರಮಕ್ಕೆ ಇದು ಸಾಲದು. ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ನಮ್ದು. ಲಹರಿ ವೇಲು ಅವರು ತುಂಬಾ ನನ್ಗೆ ಬಹಳ ಕ್ಲೋಸ್ ಫ್ರೆಂಡು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದ್ರೇ ಹೆಮ್ಮೆ ಆಗುತ್ತೆ. ಭಾಳ ಸಹಾಯ ಮಾಡುವಂಥ ವ್ಯಕ್ತಿ ಅವರು. ಯಾವುದೇ ಆಸೆ ಆಕಾಂಕ್ಷೆ ಅವೆಲ್ಲ ಯಾವುದೂ ಇಟ್ಕೊಂಡಿಲ್ಲ. ಭಾಳ ಪ್ಯೂರ್ ಆದ ಮನಸ್ಸು, ಭಾಳ ಒಳ್ಳೆಯ ವ್ಯಕ್ತಿ. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ಮನೋಹರ್ ನಾಯ್ಡು ಅವರು ಲಹರಿ ಸಂಸ್ಥೆಗೇ ಅವರೊಂದು ದೊಡ್ಡ ಮೆಂಟರು. ಕಾಲೇಜ್ ಡೇಸು ಎವ್ರಿ ಡೇ ನಮ್ಮ ಜೊತೆಲಿ ಹೋಗ್ತಾ ಇದ್ವಿ.